ಡೇ 7 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಇವತ್ತಿನ ವೆಯ್ಟು ನೆನ್ನೆ ಅಷ್ಟೇ ಇದೆ 66.8. ಸೊ ಫಿಶ್ ಎಲ್ಲ ತಿಂದಿನಲ್ವ, ಸೊ ಹಾಗಾಗಿ ದಟ್ಸ್ ಓಕೆ. ಒಂದೊಂದು ದಿನ ಹಾಗೆ ಇರುತ್ತೆ, ಒಂದೊಂದು ದಿನ ಹಿಂದೆ ಇರುತ್ತೆ, ಒಂದಿನ ಮುಂದೆ ಇರುತ್ತೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಅಲ್ಲೇ ಸ್ಟಕ್ ಆದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಕೀಪ್ ಡೂಯಿಂಗ್ ಇಟ್ ಅಂತ ಹೇಳ್ತೀನಿ. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗನ ಸ್ಕೂಲ್ 6:30ಗೆ ಬಸ್ ಬಂದುಬಿಡುತ್ತೆ, ಸೊ ದೊಡ್ಡ ಮಗಂದು. ಸೊ ಹಾಗಾಗಿ ಹುಷಾರಿರಲಿಲ್ಲ, ಸೊ ಹಾಗಾಗಿ ಎದಿರಲಿಲ್ಲ. ನಮ್ಮ ಮನೆಯವ್ರ ಹತ್ರನೇ ಬಾಕ್ಸ್ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಒಟ್ಟಿಗೆ ಎಲ್ರಿಗೂ ಸೇರಿ ಪೋಹ ಮಾಡೋಣ ಅಂದ್ಬಿಟ್ಟು ಪೋಹಕ್ಕೆ ಎಲ್ಲ ಹಚ್ಕೊತಾ ಇದ್ದೆ. ಈ ವೈರಲ್ಲು ನನ್ನ ಚೆನ್ನಾಗಿ ಸತಾಯಿಸ್ತು ಈ ಸಲ. ಸೊ ಹಂಗೆ ಮಾಡ್ತಾ ಪೋಹ ಮಾಡಿಕೊಂಡೇ ನಾನು ಹಳದಿ, ಅಂದರೆ ಕಚ್ಚಿ ಹಳದಿ ಇತ್ತು, ಅದನ್ನು ಅಂದರೆ ಹಸಿ ಹಳದಿ, ಇದು ಕೊನೆ ಸಿಗುತ್ತಲ್ಲ, ಅದು ಈ ಸೀಸನಲ್ಲಿ ಸಿಗೋದ್ರಿಂದ ಅದನ್ನೇ ಹಾಕ್ಕೊಂಡು ನೀರಿಗೆ ಬಿಸಿ ನೀರು, ಜೀರಿಗೆ ಮತ್ತು ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ಕುಡಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದೆ. 80% ಚೆನ್ನಾಗಿದ್ದೀನಿ, ಅಂದರೆ ನೆನ್ನೆ ವೆಡ್ನೆಸ್ಡೇ. ಸೊ ಅದಾದಮೇಲೆ ಸ್ವಲ್ಪ ಒಂದು ಪೀಸ್ ಆ್ಯಪಲ್ ಇತ್ತು, ಆ್ಯಪಲ್ ತಿಂದ್ಕೊಂಡು ಅವ್ರ ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ಸ್ನಾನ ಮಾಡಿಕೊಂಡು ಹರಳೆಣ್ಣೆ ತಿಕ್ಕಿದ್ಮೇಲೆ ಎಷ್ಟೋ ಪರವಾಗಿಲ್ಲ, ಹೀಟ್ ಆಗಿತ್ತು ಅನಿಸುತ್ತೆ ಬೇಸಿಕಲಿ, ಮೋಸ್ಟ್ ಪ್ರಾಬ್ಲಿ. ಸ್ನಾನ ಮಾಡಿಕೊಂಡು ವಾಕಿಂಗ್ ಹೋದೆ. ವಾಕಿಂಗಲ್ಲಿ ಕೂದಲು ಆರಿಸ್ಕೊಂಡೇ ವಾಕಿಂಗ್ ಮಾಡ್ತಾಯಿದ್ದೆ. ಬಿಸಿಲು ಗೊತ್ತಾಗೂ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಚೂರು ಅನ್ನೋ ಬಿಸಿಲು. ಸೊ ವಾಕಿಂಗ್ ಹೋಗಿ ಬಂದ್ವಿ. ತಲೆ ಹಾಗೆ ಕಟ್ಕೊಂಡು ಹೋಗಿದ್ದೆ, ಸ್ವೆಟರ್ ಹಾಕೊಂಡು ಹೋಗಿದ್ದೆ. ಅಲ್ಲೇ ಮನೆ ಹತ್ರನೇ ಇದೆ, ಸೊ ಹಾಗಾಗಿ ಏನು ಓವರಾಗೆಲ್ಲ ರೆಡಿ ಹಾಕೋಕ್ಕೆ ಹೋಗಲ್ಲ ನಾನು. ಹೆಂಗಿರ್ತೀನಿ ಹಂಗೆ ಹೋಗ್ತೀನಿ. ನನಗಿವಾಗ ಮೊದಲು ಥರ ಅಷ್ಟು ಮೈಂಡ್ ಇಲ್ಲ, ನನಗೆ ಹಿಂಗೆ ಹೋಗಬೇಕು ಹಾಗೆ ಹೋಗಬೇಕು. ಸುಮ್ಮನೆ ಹೋಗೋದು ಬರೋದು ಅಷ್ಟೇ, ತಲೆ ಎಲ್ಲ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅದಾದಮೇಲೆ ಅಲ್ಲೇ ಬರ್ತಾ ಎಲೆ ಎಷ್ಟು ಚೆನ್ನಾಗಿತ್ತು ಕಲರ್, ಅದು ಕಿತ್ಕೊಂಡು ಕೈ ರೆಡಿ ಆಟ ಆಡಿಸ್ಕೊಂಡು ಸ್ವಲ್ಪ ಹಾಗೆ ಕೂತು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ ಅಂದರೆ ಇವಾಗೆಲ್ಲ ನೆಗಡಿ ಆಗಿರೋದ್ರಿಂದ ಮಾಡೋದು ಕಷ್ಟ. ಅದಾದಮೇಲೆ ಮನೆಗೆ ಬಂದು ಇದು ಕಡಲೆಕಾಳ್ದು ಇದನ್ನು ದೋಸೆ ಮಾಡಿಕೊಂಡೆ. ಸರಿ ಬರಲಿಲ್ಲ, ಅದು ಯಾಕೋ ಪರವಾಗಿಲ್ಲ, ಒಂದೇ ತೊಗೊಂಡೆ ನಾನು. ಅದ್ರ ಮೇಲೆ ವೆಜಿಟೇಬಲ್ ಹಾಕ್ಕೊಂಡೆ, ಅದ್ರ ಜೊತೆಗೆ ಮೀನು ಸಾರು ಇತ್ತು. ಸೊ ಮೀನು ಸಾರು ತಿಂದಷ್ಟು ನನಗೀಗ ಎಲ್ಲ ಒಳಗಡೆ ಕಫ ಎಲ್ಲ ಬಿಟ್ಕೊಳುತ್ತೆ ಅಂದ್ಬಿಟ್ಟು ಮೀನು ಸಾರು ಜೊತೆಗೆ ತಿಂದು, ಮೀನು ಸಾರು ಮಾತ್ರ ಸ್ವಲ್ಪ ರುಚಿ ಚೆನ್ನಾಗಿ ಗೊತ್ತಾಯ್ತಪ್ಪ. ಸದ್ಯದಲ್ಲಿ ಆ ರುಚಿ ಇಲ್ಲ ಅಂದರೆ ಮಜಾನೇ ಬರೋಲ್ಲ. ಉಪ್ಪು ಹುಳಿ ಖಾರ ಚೆನ್ನಾಗಿ ನಾಲ್ಗೆಗೆ ಹೊಡಿಬೇಕು, ಆವಾಗಲೇ ಮಜಾ. ಸ್ಟಿಲ್ 80% ಟೇಸ್ಟ್ ಗೊತ್ತಾಗ್ತಾಯಿದೆ, 100% ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಮಜಾ ಬಂತು. ಮೀನು ಸಾರು ಅಂದರೆ ಮೀನು ಸಾರನೇ ಅಲ್ವ, ಏನೇ ಮಾಡಿ ನಾವು 3 ಕಡೆ ಫ್ರೆಶ್ಶಾಗಿ ಏನು ಅಲ್ಲೇ ಹಿಡ್ಕೊಬಂದು ಅಲ್ಲೇ ಕಟ್ ಮಾಡಿ ಮಾಡ್ತೀವಲ್ಲ, ಅದ್ರದ್ದು ಲೆವೆಲ್ಲೇ ಬೇರೆ. ಹೇಳಬೇಕು ಅಂತಂದರೆ ನೀವೇನು ಮಾಡಿದ್ರು ಸಿಟಿನಲ್ಲಿ ನಾವು ಅನ್ಕೋತೀವಿ ಅಷ್ಟೇ, ಸಿಟಿ ಲೈಫ್ ಅಂತ. ಸಿಟಿ ಲೈಫಲ್ಲಿ ಏನೂ ಇಲ್ಲ, ಬರೀ ಎಲ್ಲ ಹಳೇದೇ ತಿನ್ನಬೇಕು ಅಷ್ಟೇ. ಏನೇ ಎಷ್ಟೇ ದುಡ್ಡು ಕೊಟ್ರು ಹಳೇದೇನೆ ಅದು ನನ್ನ ಪ್ರಕಾರ. ಸೊ ಎಂಜಾಯ್ ಮಾಡಿದೆ, ನಾಷ್ಟ ತಿಂದಾಯಿತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ಲಿಟ್ರಲಿ ಇದು ವೈರಲ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಟಯರ್ಡ್ನೆಸ್, ಅಂದರೆ ಇಷ್ಟೊಂದು ಎಷ್ಟೇ ಹುಷಾರಿದ್ರು ನಾನು ಇಷ್ಟೊಂದು ಟಯರ್ಡ್ ಆಗೋಲ್ಲ, ಬಟ್ ಆಗ್ತಾಯಿದ್ದೀನಿ ಮಧ್ಯೆ. ಸೊ ಅದಾದಮೇಲೆ ನಾನು ಎಳ್ನೀರು ಕುಡ್ದಾದ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡೆ. ದಾಲು ಮತ್ತು ಹೀರೆಕಾಯಿ ಡ್ರೈ ಪಲ್ಯ, ಅನ್ನ ಮಾಡಿಕೊಂಡೆ, ಮತ್ತು ಸಾಲಡ್ ಆ್ಯಸ್ ಯೂಶ್ವಲ್ ಕಟ್ ಮಾಡಿಕೊಂಡೆ. ಸೊ ಜೊತೆಗೆ ಮೀನು ಸಾರಂತೂ ಹಾಕ್ಕೊಂಡೆ ತಿಂದೆ. ಬಿಡ್ತೀರ, ಮೀನು ಸಾರಂತೂ ಬಿಡಲ್ಲ, ನನಗೆ ತುಂಬ ಇಷ್ಟ. ನನಗೆ ಅದರಲ್ಲೂ ಒಂದಿನ ಹಳೇದಾದ್ಮೇಲೆ ಇನ್ನೂ ಇಷ್ಟ. ಮೀನು ಸಾರಂತೆ ಪಂಚ ಪ್ರಾಣ ನನಗೆ. ಸೊ ತಿಂದೆ ಅದ್ರ ಜೊತೆಗೆ. ಫಸ್ಟು ಹೀರೆಕಾಯಿ ಪಲ್ಯದಲ್ಲೇ ತಿಂದೆ, ಅದಾದಮೇಲೆ ಇದರಲ್ಲೇ ಮಾಡಿಕೊಂಡೆ. ಸೊ ಊಟನ ನೀವು ಒಂದು ಸಲ ಊಟ ಮಾಡಿದ್ಮೇಲೆ ನೀವು ಒಂದು 2 hours ತನಕ ಮಧ್ಯೆ ಏನೂ ತಿನ್ನೋಕೆ ಹೋಗ್ಬಿಡಿ. ನೀರು ಬಿಟ್ಟರೆ ಏನೂ ತಿನ್ನಬಾರ್ದು. ಸೊ ಅದು ಯಾವ ಥರ ಈ ತಡೆ ಸ್ವಲ್ಪ ಏನೋ ರುಚಿ ನೋಡ್ಬಿಡ್ತೀನಿ, ಏನೋ ಒಂಚೂರು ಇದು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಅವಾಗ ಮಾಡಿದಾಗಲೇ ವೆಯ್ಟ್ ಲಾಸ್ ಆಗೋಲ್ಲ. ನಾವು ಎಲ್ಲನೂ ಫಾಲೋ ಮಾಡಿದ್ರು ಮಧ್ಯೆ ಒಂದೊಂದು ಸಲ ತಿಂದ್ರೂ ವೆಯ್ಟ್ ಲಾಸ್ ಆಗೋಲ್ಲ. ಅನದರ್ ರೀಸನ್ ಇಸ್ ದಟ್ ಆಲ್ಸೋ. ನಿದ್ದೆ ವೆರಿ ಇಂಪಾರ್ಟೆಂಟು. 8 hours ನಿದ್ದೆ, 7 to 8 hours ನಿದ್ದೆ ಮಾಡೋದು ಬಹಳ ಇಂಪಾರ್ಟೆಂಟು. ನಿಮ್ಮ ವೆಯ್ಟ್ ಲಾಸಲ್ಲಿ ರಿಸಲ್ಟು ಬಹಳ ಬೇಗ ಕಾಣ್ತೀರಾ. ಸಕ್ಕರೆನ ಕಮ್ಮಿ ಮಾಡಿದ್ರೆ ನಿಜವಾಗ್ಲೂ ವೆಯ್ಟ್ ರಿಸಲ್ಟನ್ನು ಬಹಳ ಬೇಗ ಕಾಣ್ತೀರಾ. ಜಂಕ್ ಫುಡ್ಡನ್ನು ಕಟ್ ಡೌನ್ ಮಾಡಿದ್ರೆ ಬೇಗ ರಿಸಲ್ಟ್ ಕಾಣ್ತೀರ. ಅದಾದಮೇಲೆ ನನ್ನ ಮಗ ಸ್ಕೂಲಿಂದ ನಾನು ಕರ್ಕೊಂಡು ಬಂದೆ. ಆಟ ಆಡ್ಕೊಂಡು ಬಂದಾದ್ಮೇಲೆ ಕೆಳಗಡೆ ಒಂದು 2-3 ರೌಂಡ್ ಸೈಕಲ್ ಹೊಡಿತಾನೆ. ಅದಾದಮೇಲೆ ಮನೆಗೆ ಬಂದಾದಮೇಲೆ ಅವನಿಗೆ ಓದಿಸ್ಕೊತಾ ಇದ್ದೆ. ಹಾಗೆ ನನ್ನ ಮಗನಿಗೆ ಇವಾಗ ಇನ್ನು ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ದೊಡ್ಡವನಿಗೆ. ಸೊ ಫೆಬ್ರವರಿ 9th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ, ಸೊ ಹಾಗಾಗಿ ಅವನು ಕೂತ್ಕೊಂಡು ಓದ್ಕೊತಾ ಇದ್ದೆ. ಸೊ ಅವನದು ಸ್ವಲ್ಪ ನೋಟ್ಸ್ ಎಲ್ಲ ಕಂಪ್ಲೀಟ್ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಈ ಟೈಮಲ್ಲಿ. ಯಾಕೆಂದರೆ ತುಂಬ ಬರೆಯೋದಿರುತ್ತೆ. ಹೆಲ್ಪ್ ಮಾಡಿದ್ರೆ ಅವ್ರು ಬೇಗ ಓದ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಅಂತ ಅಷ್ಟೇ, ಏನೇನಿಲ್ಲ.
ಅವ್ನಿಗೆ ಓದ್ಕೊಳ್ಳೋಕೆ ಟೈಮ್ ಸಿಗಲಿ ಅಂದ್ಬಿಟ್ಟು ಸ್ವಲ್ಪ ಬರ್ಕೊಡ್ತೀನಿ. ಅದು ಉಳ್ಕೊಂಬಿಟ್ಟಿರೋದಿದ್ರೆ ಆ ಥರದ್ದು. ನಮ್ಮ ಕಾಲದಲ್ಲಿ ಯಾವ ಹೆಲ್ಪು ಇಲ್ಲ, ಏನೂ ಇಲ್ಲ, ಎಲ್ಲ ನಾವೇ ಮಾಡ್ಕೊತಾ ಇದ್ವಿ. ಈ ಕಾಲದಲ್ಲಿ ಎಲ್ಲ ನಾವೇ ಮಾಡಿಸ್ಬೇಕು. ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸೊ ಅದ್ರ ಜೊತೆಗೆ ಇವನು ಚಿಕ್ಕವನು, ಸ್ವಲ್ಪ ಅವ್ನಿಗೂ ಎಕ್ಸಾಮ್ ನಡೀತಾ ಇದೆ ಇವಾಗ. ಸೊ ಅವ್ನಿಗೂ ರಿವಿಷನ್ ತೊಗೊಂಡು ಅದು ತರಲೆ ಒಂದೊಂದ್ಸಲ ಕೇಳ್ತಾರೆ, ಮೂಡಿದರೆ ಚೆನ್ನಾಗಿ ಕೇಳ್ತಾನೆ, ಮೂಡಿಲ್ಲ ಅಂದರೆ ಎಷ್ಟು ಸತಾಯಿಸ್ತಂದರೆ ಸತಾಯಿಸ್ತಾರೆ. ಎಸ್ಪೆಷಲಿ ನಮ್ಗೆ ಹುಷಾರಿದ್ದಾಗಲೇ ಈ ಮಕ್ಳುಗಳು ಸತಾಯಿಸ್ತವೆ. ಯಾರನ್ನ ಮಕ್ಳು ಹಿಂಗೆ ಮಾಡ್ತಾರೆ ಹೇಳಿ ನಿಜನ? ನಮ್ಗೆ ಹುಷಾರಿಲ್ಲದಾಗ ಅವ್ರಿಗೆ ಇಲ್ದಿರೋದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ. ನಾವು ಚೆನ್ನಾಗಿದ್ದಾಗ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ನಿಜ ಹೇಳ್ತೀನಿ, ನನ್ನ ಜೊತೆ ಎಸ್ಪೆಷಲಿ ಹಿಂಗೆ ಆಗುತ್ತೆ. ನಾನು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ. ನಾನು ಯಾವಾಗ ಹುಷಾರಿರೋ ಅವಾಗ ಭಾಳ ಸತಾಯಿಸ್ತಾ ಇರ್ತಾರೆ ಎಲ್ಲರೂ. ನಂಗೆ ಸಖತ್ ಕೋಪ ಬರುತ್ತೆ ಅವಾಗ. ಬಟ್ ಏನು ಮಾಡುತ್ತೆ, ಕೋಪ ಬಂದರೆ ಏನೂ ಮಾಡ್ಕೊಳಂಗಿಲ್ಲ. ನಮ್ಮ ಕೋಪ ಮಾಡ್ಕೊಂಡ್ರೆ ಅದು ನಮ್ಮ ಹೆಲ್ತೇ ಹಾಳಾಗೋದು. ಇನ್ನು ಯಾರ ಹೆಲ್ತೂ ಅವ್ರಿಗೇನು ಡಿಫ್ರೆನ್ಸ್ ಕಾಣಿಸಲ್ಲ, ಡೆಫಿನೆಟ್ಲಿ ಹೇಳ್ತೀನಿ. ಸೊ ಅದ್ರ ಬದಲು ಇಗ್ನೋರ್ ಮಾಡಬೇಕು. ಇಗ್ನೋರ್ ಮಾಡೋದನ್ನು ಕರಿಬೇಕು. ದಟ್ ಈಸ್ ದ ಬೆಸ್ಟೆಸ್ಟ್ ಸೊಲ್ಯೂಷನ್ ಅನ್ಕೋತೀನಿ. ನಾವು ಕಿರ್ಚಿ ನಮ್ಮ ಗಂಟ್ಲುಗಳು ಹಾಳಾಗುತ್ತೆ, ಅವ್ರಿಗೆ ಏನೂ ಎಫೆಕ್ಟ್ ಆಗೋಲ್ಲ. ಅದಾದಮೇಲೆ ಪಪ್ಪಾಯ ನಮ್ಮ ಮನೆಯವ್ರು ಕಟ್ ಮಾಡಿದ್ರು, ನಾನು ಕಟ್ ಮಾಡಲಿಲ್ಲ. ನಾನು ಅಂದರೆ ನೀವೇ ಮಾಡಿ ಅಂತ. ಎಲ್ಲನೂ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಒಂದೊಂದು ಸಲ ಮಾಡಿಸ್ಕೋಬೇಕಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ವಿ ನೀಡ್ ಟು ಬಿ ಶೆಲ್ಫಿಶ್ ಆಗೋದು ಬಹಳ ಇಂಪಾರ್ಟೆಂಟ್ ಸಮ್ಟೈಮ್ಸ್ ಅನಿಸುತ್ತೆ. ಯಾಕೆಂದರೆ ಶೆಲ್ಫಿಶ್ ಇಲ್ದೇ ಮಾಡೋಕ್ಕೋದ್ರೆ ನಾವು ತುಂಬ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ, ಯಾರು ಆಗಿರ್ಬೋದು ಅವರು. ಸೊ ಅದಾದಮೇಲೆ ಕೇಳ್ತಾಯಿದ್ರು ನೋಡಿ, ಊಫೆನ್ ಅಂತ ಒಂದು ಇದು ವೇಯಿಂಗ್ ಮೆಷಿನ್, ರುಕ್ಮಿಣಿ ಅವರ ಯಾರೋ ಕೇಳ್ತಾಯಿದ್ರು ಅನ್ಕೊತೀನಿ. ಊಫೆನ್ ಅಂತ ಅದರದ್ದು ಬ್ರ್ಯಾಂಡ್ ನೇಮು. ಸೊ ಅಮೆಝಾನಲ್ಲೂ ಯಾವಾಗಲೂ ತುಂಬ ವರ್ಷ, 2-3 ವರ್ಷ ಆಯ್ತು ತೊಗೊಂಡು. ಸೊ ಚೆಕ್ ಮಾಡಿ ನೋಡಿ. ಅವಾಗಿಂದ ನಾನೇನು ಶೆಲ್ಲು ಕೂಡ ಚೇಂಜ್ ಮಾಡಿಲ್ಲ, ನಡೀತಾಯಿದೆ, ಚೆನ್ನಾಗಿ ನಡೀತಾಯಿದೆ. ಸೊ ಆನ್ಲೈನಲ್ಲಿ, ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ತರಿಸಿದ್ದು, ಗೊತ್ತಿಲ್ಲ, ತುಂಬ ದಿನ ಆಗಿರೋದ್ರಿಂದ ಮರ್ತ್ಬಿಟ್ಟಿದ್ದೀನಿ. ಚೆಕ್ ಮಾಡಿ ನೋಡಿ ಹೆಸರಿಂದ ನೀವು, ಆವಾಗ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಹೇಳಿ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಕಾಮೆಂಟ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.